ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ನಾವು ಸಂಕ್ರಾಂತಿ ಹಬ್ಬದ ಆಚರಣೆಯ ಮಹತ್ವವನ್ನು ತಿಳಿಯೋಣ. ಮಕರ ಸಂಕ್ರಾಂತಿಯಂದು ಸೂರ್ಯನು ತನ್ನ ಪಥವನ್ನು ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆ ಬದಲಾಯಿಸುತ್ತಾನೆ. ಭಾರತದಲ್ಲಿ ಈ ಹಬ್ಬವನ್ನು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ, ತಮಿಳುನಾಡಿನಲ್ಲಿ ಪೊಂಗಲ್, ಅಸ್ಸಾಂನಲ್ಲಿ ಬಿಹು, ಪಂಜಾಬ್ನಲ್ಲಿ ಲೋಹಿ ಮತ್ತು ಕೇರಳದಲ್ಲಿ ಮಕರ ಜ್ಯೋತಿಯ ದರ್ಶನವನ್ನು ಮಾಡಲಾಗುತ್ತದೆ. ಮಕರ ಸಂಕ್ರಾಂತಿ ಹಬ್ಬವು ಸುಗ್ಗಿ ಹಬ್ಬದ ಸಂಕೇತವಾಗಿದೆ. ಆಗಿನ ಕಾಲದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ನಮ್ಮ ಹಿರಿಯರು ದನಕರುಗಳನ್ನು ತೊಳೆದು ಅವುಗಳಿಗೆ ಚಂದವಾಗಿ ಬಣ್ಣ ಬಳಿದು ಸಿಂಗರಿಸಿ ಸಂಭ್ರಮಿಸುತ್ತಿದ್ದರು. ದನಗಳಿಗೆ ಕಿಚ್ಚು ಹಾಯಿಸಿ ಸಂತೋಷ ಪಡುತ್ತಿದ್ದರು. ಕಿಚ್ಚು ಹಾಯಿಸುವ ಪ್ರಯೋಜನವೇನೆಂದರೆ ಜಿಗಣೆ ಮತ್ತು ಇನ್ನಿತರೆ ಕ್ರಿಮಿಕೀಟಗಳು ಬೆಂಕಿಯ ಶಾಖಕ್ಕೆ ಬೆಂಕಿಗೆ ಬಿದ್ದು ಸಾಯುತ್ತವೆ. ಪರಿಚಿತರು ಬಂಧುಗಳು ಊರಿಗೆ ಬಂದು ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದರು ಮತ್ತು ಎಳ್ಳು ಬೆಲ್ಲ ಕೊಡುವುದರ ಮೂಲಕ ಸುಖ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದರು. ವೈಜ್ಞಾನಿಕ ಹಿನ್ನೆಲೆ: ಚಳಿಗಾಲದಲ್ಲಿ ಮನುಷ್ಯನ ದೇಹದ ಕೊಬ್ಬಿನಾಂಶವು ಕಡಿಮೆಯಾಗಿ ಚರ್ಮವು ಬಿರುಕು ಬಿಡುತ್ತದೆ. ಆದ ಕಾರಣ ಎಳ್ಳು ಬೆಲ್ಲ ಕೊಬ್ಬರಿಯಲ್ಲಿ ಕೊಬ್ಬಿನಾಂಶವಿದ್ದು ಅದು ಮನುಷ್ಯನ ದೇಹಕ್ಕೆ ಕೊಬ್ಬಿನಾಂಶವನ್ನು ಪೂರೈಸಿ ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತದೆ ಮತ್ತು ಚರ್ಮವು ಬಿರುಕು ಬಿಡುವುದರಿಂದ ನಿಯಂತ್ರಿಸುತ್ತದೆ. ಈ ಸುಗ್ಗಿ ಹಬ್ಬದಲ್ಲಿ ರೈತರು ತಾವು ಬೆಳೆದ ದವಸ ಧಾನ್ಯಗಳನ್ನು ಪೂಜಿಸಿ ಅವುಗಳನ್ನು ರಾಶಿ ಮಾಡಿ ಭಕ್ತಿಯಿಂದ ಪೂಜಿಸಿ ಸಂಭ್ರಮಿಸುತ್ತಾರೆ. ವಿಶೇಷ ಬಗೆಯ ಸಿಹಿ ತಿಂಡಿಗಳನ್ನು ತಯಾರಿಸಿ ಕುಟುಂಬದವರು ಬಂಧು ಬಳಗದವರೆಲ್ಲ ಜೊತೆಗೂಡಿ ಸಿಹಿ ತಿಂದು ಸಂತೋಷ ಪಡುತ್ತಾರೆ. ಇದರ ಜೊತೆ ಎಳ್ಳು ಬೆಲ್ಲ ವಿನಿಮಯ ಮಾಡಿಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡುವಂತೆ ಹೇಳುತ್ತಾ ಹಬ್ಬದ ಸಡಗರವನ್ನು ಹೆಚ್ಚಿಸಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಬ್ಬವೇನೋ ವರ್ಷ ಬರುತ್ತದೆ, ಆದರೆ ಜನಗಳಲ್ಲಿ ಸಂಭ್ರಮವೇ ಇಲ್ಲ. ರೈತರ ಮನೆಗಳಲ್ಲಿ ದನಕರುಗಳ ಬದಲು ಟ್ರ್ಯಾಕ್ಟರ್ ಮತ್ತು ಇನ್ನಿತರೆ ಯಂತ್ರಗಳು ಬಂದಿವೆ. ಕಿಚ್ಚು ಹಾಯಿಸುವುದು ಕಣ್ಮರೆಯಾಗಿದೆ. ಎಳ್ಳು ಬೆಲ್ಲ ಬದಲು ಬಿಳಿ ಎಳ್ಳಿನ ವಿನಿಮಯವೇ ಹೆಚ್ಚಾಗಿದೆ. ದಿನ ಕಳೆದಂತೆ ಹಬ್ಬದ ಸಂಭ್ರಮ, ಸಡಗರ, ಆಚರಣೆ ಮತ್ತು ಹಬ್ಬಗಳ ಮಹತ್ವ ಕಳೆದುಕೊಳ್ಳುತ್ತಿದೆ. ಈ ಹಬ್ಬದ ಸಂಪ್ರದಾಯವನ್ನು ನಶಿಸಲು ಬಿಡದೆ ಆಚರಣೆಗಳನ್ನು ಉಳಿಸುವುದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ಅಂದಿನ ಆಚರಣೆಯ ಮಟ್ಟಕ್ಕೆ ಆಗದಿದ್ದರೂ ಇಂದಿನ ದಿನಮಾನಕ್ಕೆ ಆಚರಣೆಯನ್ನು ಮುಂದುವರಿಸಲು ಪ್ರಯತ್ನಿಸೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಸಂಕ್ರಾಂತಿ ಹಬ್ಬವು ಸುಖ, ಸಂತೋಷ ಹಾಗೂ ಸಮೃದ್ಧಿಯನ್ನು ತರಲಿ ಎಂದು ಆಶಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.